ನಮಸ್ಕಾರ ಸ್ನೇಹಿತರೆ. ವರಮಹಾಲಕ್ಷ್ಮಿ ಹಬ್ಬದ ನಂತರದಲ್ಲಿ ಮೀನರಾಶಿಯವರ ಜೀವನದಲ್ಲಿ ಕೆಲವು ವಿಶೇಷ ಬದಲಾವಣೆಗಳು ಆರಂಭವಾಗುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ನಂಬಲಾಗುತ್ತದೆ. ಹಬ್ಬದ ಮೊದಲು ಇದ್ದ ಪರಿಸ್ಥಿತಿ ಹಾಗೆ ಹಬ್ಬದ ನಂತರದ ಪರಿಸ್ಥಿತಿ ಒಂದೇ ರೀತಿಯಲ್ಲಿ ಇರದೆ ಬಹು ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯಲಿದೆ. ವಿಶೇಷವಾಗಿ ಹಣಕಾಸು, ಉದ್ಯೋಗ, ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ನಿಧಾನವಾಗಿ ಹೊಸ ತಿರುವುಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರಲಿದೆ. ಆದರೆ ಇಲ್ಲಿ ಒಂದು ಕುತೂಹಲಕಾರಿ ವಿಷಯವೇನೆಂದರೆ, ಈ ಬದಲಾವಣೆಗಳಲ್ಲಿ ಮೊದಲನೆಯದ್ದು ಯಾವ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುತ್ತದೆ? ಹಣದ ವಿಚಾರದಲ್ಲ, ಉದ್ಯೋಗದಲ್ಲ, ಅಥವಾ ಬಹಳ ದಿನಗಳಿಂದ ನೀವು ಕಾಯುತ್ತಿದ್ದ ಆಸೆಗಳ ಈಡೇರಿಕೆಯಲ್ಲ. ಇಂದಿನ ಸಂಪೂರ್ಣ ವಿಡಿಯೋದಲ್ಲಿ ಮೀನರಾಶಿಯವರಿಗೆ ಸಂಬಂಧಿಸಿದಂತೆ ಮಹಾಲಕ್ಷ್ಮಿ ಹಬ್ಬದ ನಂತರದಲ್ಲಿ ಯಾವ ರೀತಿಯ ಅವಕಾಶಗಳು, ಬದಲಾವಣೆಗಳು ಆಗುವ ಸಾಧ್ಯತೆ ಇರಲಿದೆ ಎಂಬುದನ್ನು ವಿವರವಾಗಿ ನೋಡೋಣ. ಅದರಿಂದ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಲೇ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಮೊದಲನೇ ಬದಲಾವಣೆಯನ್ನು ನಾವು ಗಮನಿಸುವುದಾದರೆ, ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬದಲಾವಣೆ ತಂದುಕೊಡಲಿದೆ. ಮೀನರಾಶಿಯವರೇ, ಮಹಾಲಕ್ಷ್ಮಿ ಹಬ್ಬದ ನಂತರ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಬದಲಾವಣೆಗಳ ಸೂಚನೆ ಕಂಡುಬರಲಿದೆ. ಇಲ್ಲಿಯವರೆಗೆ ಹಣ ಬಂದರೂ ಉಳಿಯುತ್ತಿಲ್ಲ ಎಂಬ ಭಾವನೆ ಇದ್ದವರಿಗೆ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತಾ ಅವಕಾಶವನ್ನು ಬದಲಾಯಿಸುತ್ತದೆ. ಹಾಗೆ ಕೆಲವರಿಗೆ ಬಹಳ ದಿನಗಳಿಂದ ಬರಬೇಕಿದ್ದ ಹಣದ ಬಗ್ಗೆ ಶುಭ ಸುದ್ದಿ ಸಿಗುವುದರ ಜೊತೆಗೆ ಇನ್ನು ಕೆಲವರಿಗೆ ಹೆಚ್ಚುವರಿ ಆದಾಯದ ಮಾರ್ಗವೊಂದು ಕಾಣಿಸಿಕೊಳ್ಳುತ್ತದೆ. ಉದ್ಯೋಗದಲ್ಲಿ ಇರುವವರಿಗೆ ಹೊಸ ಜವಾಬ್ದಾರಿ ಸಿಗಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಇರುವವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ವ್ಯವಹಾರದ ಅವಕಾಶ ಸಿಗುವ ಸಾಧ್ಯತೆ ಇರಲಿದೆ. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಹಣದ ಅವಕಾಶ ಬಂದಾಗ ತಕ್ಷಣ ದೊಡ್ಡ ಮೊತ್ತದ ಖರ್ಚನ್ನು ಮಾಡುವ ಬದಲು ಉಳಿತಾಯದ ಕಡೆಗೆ ಯೋಜನೆಯನ್ನು ರೂಪಿಸುವುದು ಉತ್ತಮವಾಗಿರಲಿದೆ. ಏಕೆಂದರೆ ಹಣ ಬರುವುದು ಎಷ್ಟು ಮುಖ್ಯವೋ ಬಂದ ಹಣವನ್ನು ಉಳಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿರಲಿದೆ. ಇನ್ನು ಪ್ರಮುಖವಾಗಿ ಎರಡನೇ ಬದಲಾವಣೆ ಬಗ್ಗೆ ನಾವು ಗಮನ ಕೊಡುವುದಾದರೆ, ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಬದಲಾವಣೆ ಆರಂಭವಾಗಲಿದೆ. ಮೀನರಾಶಿಯವರಲ್ಲಿ ಉದ್ಯೋಗದ ವಿಚಾರದಲ್ಲಿ ಬಹಳ ದಿನಗಳಿಂದ ಅಸಮಾಧಾನ ಹೊಂದಿರುವವರಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶಗಳು ಸಿಗಲಿದೆ. ಕೆಲವರಿಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಇನ್ನು ಕೆಲವರಿಗೆ ತಮ್ಮ ಪರಿಶ್ರಮಕ್ಕೆ ತಕ್ಕ ಗೌರವ ಸಿಗುತ್ತಿಲ್ಲ ಎಂಬ ಭಾವನೆ ಇರುತ್ತದೆ. ಆದರೆ ವರಮಹಾಲಕ್ಷ್ಮಿ ಹಬ್ಬದ ನಂತರ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶದ ಬಾಗಿಲು ತೆರೆದುಕೊಳ್ಳುವ ಸಾಧ್ಯತೆ ಇರಲಿದೆ. ನೀವು ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚಿಸುತ್ತಿದ್ದರೆ ಸರಿಯಾದ ಅವಕಾಶ ಸಿಕ್ಕಾಗ ಅದನ್ನು ಪರಿಶೀಲಿಸಬಹುದಾಗಿರಲಿದೆ. ಕೆಲವರಿಗೆ ಸಂದರ್ಶನದ ಅವಕಾಶ ಬರಬಹುದು. ಕೆಲವರು ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಪಡೆಯಲಿದ್ದಾರೆ. ಮತ್ತಷ್ಟು ಜನರಿಗೆ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇರಲಿದೆ. ಇಲ್ಲಿ ಒಂದು ಕುತೂಹಲಕಾರಿ ಸಂಗತಿ ಏನೆಂದರೆ, ನೀವು ನಿರೀಕ್ಷಿಸಿದ ವ್ಯಕ್ತಿಯೊಬ್ಬರು ನಿಮ್ಮ ವೃತ್ತಿ ಜೀವನದಲ್ಲಿ ಸಹಾಯ ಮಾಡುವ ಸಾಧ್ಯತೆ ಇರಲಿದೆ. ಅದೇ ಸ್ನೇಹಿತರಾಗಿರಬಹುದು, ಹಳೆಯ ಸಹೋದ್ಯೋಗಿಗಳಾಗಿರಬಹುದು, ಅಥವಾ ನಿಮ್ಮ ಪರಿಚಯದ ವ್ಯಕ್ತಿಯಾಗಿರಬಹುದು. ಆದ್ದರಿಂದ ಈ ಸಮಯದಲ್ಲಿ ಯಾರನ್ನು ಸಣ್ಣದಾಗಿ ನೋಡಬೇಡಿ. ಒಂದು ಸಣ್ಣ ಪರಿಚಯವೇ ಮುಂದಿನ ದೊಡ್ಡ ಅವಕಾಶಗಳಿಗೆ ಕಾರಣವಾಗಲಿದೆ. ಇನ್ನು ಪ್ರಮುಖವಾಗಿ ಮೂರನೇ ಬದಲಾವಣೆ ಬಗ್ಗೆ ನಾವು ಗಮನ ಕೊಡುವುದಾದರೆ, ಕುಟುಂಬದ ಸಂತೋಷದಲ್ಲಿ ಬಹಳಷ್ಟು ಬದಲಾವಣೆ ಇರಲಿದೆ. ಮೀನರಾಶಿಯವರಿಗೆ ಕುಟುಂಬದ ವಿಚಾರದಲ್ಲೂ ಉತ್ತಮ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಮನೆಯಲ್ಲಿ ಕೆಲವು ದಿನಗಳಿಂದ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ಕಡಿಮೆಯಾಗುವುದರ ಜೊತೆಗೆ ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿ ತುಳುಕಲಿದೆ. ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಭಾಷಣೆ ನಡೆಯುತ್ತದೆ. ಬಹಳ ದಿನಗಳಿಂದ ದೂರವಿದ್ದ ವ್ಯಕ್ತಿಯೊಬ್ಬರು ಮತ್ತೆ ಸಂಪರ್ಕಕ್ಕೆ ಬರಬಹುದು. ಕೆಲವು ಮೀನರಾಶಿಯವರಿಗೆ ಕುಟುಂಬದಲ್ಲಿ ಶುಭ ಕಾರ್ಯದ ಮಾತುಕತೆ ನಡೆಯುವ ಸಾಧ್ಯತೆ ಇರಲಿದ್ದು, ಮದುವೆ ವಿಚಾರದಲ್ಲಿ ಕಾಯುವವರಿಗೆ, ಅವಿವಾಹಿತರಿಗೆ ವಿವಾಹದ ಚರ್ಚೆ ನಡೆಯಲಿದೆ. ಮಕ್ಕಳ ವಿಚಾರದಲ್ಲಿ ಸಂತೋಷದ ಸುದ್ದಿ ಕೇಳಿಬರುವ ಸಾಧ್ಯತೆ ಅಧಿಕವಾಗಿರಲಿದೆ. ಹೀಗಾಗಿ ವರಮಹಾಲಕ್ಷ್ಮಿ ಹಬ್ಬದ ನಂತರದಲ್ಲಿ ಕುಟುಂಬದ ವಾತಾವರಣದಲ್ಲಿ ಧನಾತ್ಮಕತೆಯನ್ನು ನೀವು ಬಹಳಷ್ಟು ಮುಖ್ಯವಾಗಿ ನೋಡಲಿದ್ದೀರಿ. ಇನ್ನು ಬಹಳ ದಿನಗಳಿಂದ ಈಡೇರದ ಆಸೆಗಳ ಸೂಚನೆ ಈ ಸಮಯದಲ್ಲಿ
ನಿಮಗೆ ಸಿಗಲಿದೆ. ಮೀನರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಒಂದು ಆಸೆ ಇರಬಹುದು. ಅದು ಹೊಸ ಮನೆಯಾಗಿರಬಹುದು, ಹೊಸ ವಾಹನವಾಗಿರಬಹುದು, ಉದ್ಯೋಗಕ್ಕೆ ಸಂಬಂಧಿಸಿದ ವಿಷಯವೂ ಕೂಡ ಆಗಿರಬಹುದು, ಇನ್ನು ವ್ಯಾಪಾರ ಆರಂಭಿಸುವ ಯೋಜನೆಯಾಗಿರಬಹುದು, ಅಥವಾ ಕುಟುಂಬದ ಯಾವುದಾದರೂ ಒಂದು ಸಣ್ಣ ಸಮಸ್ಯೆಯ ಪರಿಹಾರವೂ ಕೂಡ ಆಗಿರಬಹುದು. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಹಬ್ಬದ ನಂತರದ ಸಮಯದಲ್ಲಿ ಇಂತಹ ವಿಚಾರಗಳಲ್ಲಿ ಚಲನೆ ಕಾಣಿಸಿಕೊಳ್ಳುತ್ತದೆ. ಆದರೆ ಆಸೆ ಈಡೇರುವುದಕ್ಕೆ ನೀವು ನಿಮ್ಮ ಪ್ರಯತ್ನವನ್ನು ಬಹಳಷ್ಟು ಮುಖ್ಯವಾಗಿ ಮಾಡಬೇಕಾಗಿರುತ್ತದೆ. ಅದೃಷ್ಟವನ್ನು ಮಾತ್ರ ನಂಬಿ ಕುಳಿತುಕೊಳ್ಳಬೇಡಿ. ನೀವು ನಿಮ್ಮ ಬಂದ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ. ಇನ್ನು ಸಾಲ ಮತ್ತು ಹಣಕಾಸಿನ ಒತ್ತಡದ ಬಗ್ಗೆ ಮಾತನಾಡುವುದಾದರೆ, ಸಾಲದ ಒತ್ತಡದಲ್ಲಿ ಇರುವ ಮೀನರಾಶಿಯವರು ನಿಧಾನವಾಗಿ ತಮ್ಮ ಹಣಕಾಸನ್ನು ಸರಿಪಡಿಸುವತ್ತ ಗಮನ ಹರಿಸಲಿದ್ದಾರೆ. ಒಂದೇ ಬಾರಿಗೆ ಎಲ್ಲ ಸಮಸ್ಯೆಗಳು ಪರಿಹಾರವನ್ನು ಪಡೆಯಬೇಕೆಂಬ ನಿರೀಕ್ಷೆಯ ಬದಲು ಸಣ್ಣ ಸಣ್ಣ ಹೆಜ್ಜೆಯನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿರಲಿದೆ. ಮೊದಲು ಅಗತ್ಯ ಖರ್ಚಿಗೆ, ನಂತರ ಸಾಲಕ್ಕೆ, ಆಮೇಲೆ ಉಳಿತಾಯ ಮಾಡುವುದು. ಈ ರೀತಿಯ ಕ್ರಮವನ್ನು ಅನುಸರಿಸುವುದರಿಂದಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದು. ಹಬ್ಬದ ಸಮಯದಲ್ಲಿ ಭಕ್ತಿಯಿಂದ ಮಾಡುವ ಪೂಜೆ ಮನಸ್ಸಿಗೆ ನೆಮ್ಮದಿ ನೀಡಬಹುದು. ಆದರೆ ಹಣಕಾಸಿನ ನಿರ್ಧಾರಗಳನ್ನು ಪ್ರಾಯೋಗಿಕ ಚಿಂತನೆಯ ಮೂಲಕ ತೆಗೆದುಕೊಳ್ಳುವುದು ಉತ್ತಮವಾಗಿರಲಿದೆ. ಇನ್ನು ಪ್ರೀತಿ ಜೀವನದಲ್ಲಿ ಪ್ರಮುಖ ಬದಲಾವಣೆಯನ್ನು ಯಾವ ರೀತಿಯಲ್ಲಿ ನೋಡಲಿದ್ದೀರಿ ಎಂದು ನೋಡೋಣ. ಮೀನರಾಶಿಯ ಪ್ರೇಮಿ ಜೀವನದಲ್ಲಿ ಕೆಲವು ಬದಲಾವಣೆಗಳು ಕಾಣಿಸಿಕೊಳ್ಳುತ್ತದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದ ಕಾರಣ ದೂರವಾಗಿದ್ದರೆ ಮಾತುಕತೆಯಿಂದ ಸಮಸ್ಯೆ ಬಗೆಹರಿಯುವ ಅವಕಾಶ ಇರಲಿದೆ. ಒಂಟಿಯಾಗಿರುವವರಿಗೆ ಹೊಸ ವ್ಯಕ್ತಿಯ ಪರಿಚಯವಾಗಲಿದೆ. ಆದರೆ ಯಾವುದೇ ಸಂಬಂಧದಲ್ಲಾದರೂ ಆತುರ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರುವುದೇ ಉತ್ತಮವಾಗಿರಲಿದೆ. ಮೊದಲು ವ್ಯಕ್ತಿಯ ಅರ್ಥ ಮಾಡಿಕೊಳ್ಳುವಿಕೆ, ನಂತರ ನಿರ್ಧಾರ ತೆಗೆದುಕೊಳ್ಳುವುದು. ವಿವಾಹಿತ ಮೀನರಾಶಿಯವರು ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಹೆಚ್ಚಿನ ಅವಕಾಶವನ್ನು ನೀಡಿ. ಇದು ಸಂಬಂಧವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಮೀನರಾಶಿಗೆ ಸೇರಿದ ವ್ಯಕ್ತಿಗಳು ಈ ರೀತಿಯ ಬದಲಾವಣೆಯನ್ನು ನೋಡಲಿದ್ದಾರೆ. ಆರೋಗ್ಯದ ವಿಚಾರದಲ್ಲಿ ಯಾವುದೇ ರಾಶಿಗೂ ಜ್ಯೋತಿಷ್ಯವನ್ನು ವೈದ್ಯಕೀಯ ಸಲಹೆಗೆ ಪರ್ಯಾಯವಾಗಿ ನೋಡಬಾರದು. ಮೀನರಾಶಿಯವರು ತಮ್ಮ ದಿನಚರಿಯಲ್ಲಿ ಸರಿಯಾದ ನಿದ್ರೆ, ಆಹಾರ ಮತ್ತು ನಿಯಮಿತ ದೈನಂದಿನ ಚಟುವಟಿಕೆಗೆ ಆದ್ಯತೆ ನೀಡುವುದು ಉತ್ತಮವಾಗಿರಲಿದೆ. ಅನಾರೋಗ್ಯದ ಲಕ್ಷಣಗಳಿದ್ದರೆ ವೈದ್ಯಕೀಯ ಸಂಪರ್ಕವನ್ನು ಮಾಡುವುದು. ಮಾನಸಿಕ ಒತ್ತಡವಿದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಾರ್ಥನೆ, ಧ್ಯಾನ ಹಾಗೆ ಇಷ್ಟವಾದ ಶಾಂತ ಚಟುವಟಿಕೆಗಳನ್ನು ಮಾಡುವುದು ಉತ್ತಮವಾಗಿರಲಿದೆ. ಇನ್ನು ಮೀನರಾಶಿಯವರಿಗೆ ನೀಡುವ ಪ್ರಮುಖ ವಿಶೇಷ ಎಚ್ಚರಿಕೆ ಕ್ರಮ ಹಾಗೆ ವಿಶೇಷ ಎಚ್ಚರಿಕೆಯನ್ನು ನೀಡಬೇಕಾದ ವಿಷಯವನ್ನು ಈಗ ತಿಳಿಯೋಣ. ವರಮಹಾಲಕ್ಷ್ಮಿ ಹಬ್ಬದ ನಂತರ ಅವಕಾಶಗಳು ಬಂದರೂ ಎಲ್ಲವನ್ನು ತಕ್ಷಣ ಒಪ್ಪಿಕೊಳ್ಳಬೇಡಿ. ವಿಶೇಷವಾಗಿ ಹಣದ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಅಗತ್ಯವಾಗಿರಲಿ. ಯಾರಾದರೂ ತಕ್ಷಣ ದೊಡ್ಡ ಲಾಭ ಎಂದು ಹೇಳಿದ ತಕ್ಷಣದ ಅದನ್ನು ಪರಿಶೀಲಿಸದೆ ಹಣವನ್ನು ಹಾಕಬೇಡಿ. ಹೊಸ ವ್ಯವಹಾರ ಆರಂಭಿಸುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಯಾರನ್ನಾದರೂ ನಂಬುವ ಮೊದಲು ಅವರ ಮಾತಿಗಿಂತ ಅವರ ಕಾರ್ಯವನ್ನು ಗಮನಿಸಿ. ಇನ್ನು ಮುಂದಿನ ದಿನಗಳಲ್ಲಿ ಗಮನಿಸಬೇಕಾದ 3 ಸೂಚನೆಗಳು ಯಾವುದು ಎಂದು ನೋಡೋಣ. ಮೀನರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ 3 ಸಂಗತಿಗಳು ಸಂಭವಿಸುವ ಸಾಧ್ಯತೆ ಇರಲಿದೆ. ಮೊದಲನೇದಾಗಿ ಅನಿರೀಕ್ಷಿತ ಕರೆಗಳು ಬರಬಹುದು. ಬಹಳ ದಿನಗಳಿಂದ ಸಂಪರ್ಕದಲ್ಲಿ ಇಲ್ಲದ ವ್ಯಕ್ತಿಯೊಬ್ಬರು ನಿಮ್ಮನ್ನು ಸಂಪರ್ಕಿಸಬಹುದು. ಎರಡನೇದಾಗಿ ಹಣಕಾಸಿನ ವಿಚಾರದಲ್ಲಿ ಒಂದು ಹೊಸ ಸುದ್ದಿ ಸಿಗಲಿದೆ. ನೀವು ನಿರೀಕ್ಷಿಸುತ್ತಿರುವ ಹಣಕಾಸಿನ ವ್ಯವಹಾರಗಳು, ಅವಕಾಶಗಳ ಬಗ್ಗೆ ನಿಮಗೆ ಮಾಹಿತಿ ದೊರೆಯಲಿದೆ. ಎರಡನೇದಾಗಿ ಹೊಸ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ. ನಿಮ್ಮ ಜೀವನದ ಮುಂದಿನ ಹಂತವನ್ನು ನಿರ್ಧರಿಸುವಂತಹ ಒಂದು ಅವಕಾಶ ನಿಮ್ಮ ಮುಂದೆ ಬರಬಹುದು. ಈ ಸಂದರ್ಭದಲ್ಲಿ ಭಯಪಡಬೇಡಿ. ವಿಚಾರಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಮುಂದಿನ ಹೆಜ್ಜೆಯನ್ನು ಇಡುವುದು ಉತ್ತಮವಾಗಿರಲಿದೆ. ವರಮಹಾಲಕ್ಷ್ಮಿ ಹಬ್ಬದ ನಂತರ ಮೀನರಾಶಿಯವರು ಏನು ಮಾಡಬೇಕು ಎಂಬುದನ್ನು ನೋಡೋಣ. ಮೊದಲನೇದಾಗಿ ಮನೆಯನ್ನು ಸ್ವಚ್ಛವಾಗಿ ಮತ್ತು ಧನಾತ್ಮಕ ವಾತಾವರಣದಿಂದ ಕಾಪಾಡಿಕೊಳ್ಳುವುದು ಉತ್ತಮವಾಗಿರಲಿದೆ. ಎರಡನೇದಾಗಿ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವುದು ಉತ್ತಮವಾಗಿರಲಿದೆ. ಮೂರನೇದಾಗಿ ಪ್ರತಿದಿನ ನಿಮ್ಮ ಕೆಲಸದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳುವುದು. ನಾಲ್ಕನೇದಾಗಿ ಸಾಧ್ಯವಾದಷ್ಟು ಅಗತ್ಯವಿದ್ದವರಿಗೆ ಸಹಾಯ ಮಾಡಿ. ಐದನೇದಾಗಿ ಯಾವುದೇ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ. ಇನ್ನು ಮುಂದಿನ ವಿಷಯವಾಗಿ ನೀವು ಸಾಮಾನ್ಯ ಜೀವನ ಶೈಲಿ ಸಲಹೆಗಳನ್ನು ಹಾಗೆ ನಿಮ್ಮ ವೈಯಕ್ತಿಕ ಜಾತಕದ ಆಧಾರದ ಫಲಿತಾಂಶವು ವಿಭಿನ್ನವಾಗಿರಲಿದೆ. ಹಾಗಾಗಿ ಎಲ್ಲವನ್ನು ಪರಿಶೀಲಿಸಿ ಮುಂದುವರಿಯುವುದು ಉತ್ತಮವಾಗಿರಲಿದೆ. ಇನ್ನು ಕೊನೆಯದಾಗಿ
ರಾಶಿಯವರೇ, ವರಮಹಾಲಕ್ಷ್ಮಿ ಹಬ್ಬ ಮುಗಿದಿದೆ ಎಂದರೆ ಎಲ್ಲವೂ ಮುಗಿದಿದೆ ಎಂದಲ್ಲ. ಕೆಲವೊಮ್ಮೆ ಹಬ್ಬ ನಮ್ಮ ಜೀವನದಲ್ಲಿ ಹೊಸ ಆರಂಭದ ಸಲಹೆಯನ್ನು ಸಂಕೇತವನ್ನು ನೀಡುತ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಚಲನೆ, ಉದ್ಯೋಗದಲ್ಲಿ ಹೊಸ ಅವಕಾಶ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕಾಣಿಸಿಕೊಳ್ಳುವ ಸಾಧ್ಯತೆ ಇರಲಿದೆ. ಆದರೆ ಅದೃಷ್ಟದ ಜೊತೆಗೆ ನಿಮ್ಮ ಪ್ರಯತ್ನವೂ ಇರಬೇಕು. ನಿಮ್ಮ ಮುಂದೆ ಬರುವ ಅವಕಾಶವನ್ನು ಗುರುತಿಸಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ. ಹಾಗೆ ತಪ್ಪು ಅವಕಾಶಗಳನ್ನು ಗುರುತಿಸಿ ದೂರ ಉಳಿಯುವುದನ್ನು ನೀವು ಕಲಿಯಬೇಕಾಗಿರಲಿದೆ. ಮೀನರಾಶಿಯವರೇ, ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂಬ ಶುಭ ಆರೈಕೆ ನಮ್ಮಿಂದ ನಿಮಗೆ ಸಿಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ರಾಶಿ ಮೀನರಾಶಿಯಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಶುಭವಾಗಲಿ ಎಂಬ ಕಮೆಂಟ್ ಬರೆಯಿರಿ. ಇದರ ಜೊತೆಗೆ ಈ ವಿಡಿಯೋನ ನಿಮ್ಮ ರಾಶಿಯವರಿಗೆ ಹಾಗೆ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಇಂತಹ ರಾಶಿ ಭವಿಷ್ಯ ಮತ್ತು ಜ್ಯೋತಿಷ್ಯ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ವಿಡಿಯೋದ ಜೊತೆಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.